ಮಹಾರಾಷ್ಟ್ರದಲ್ಲಿ 35 ಅಡಿ ಎತ್ತರದ ಛತ್ರಪತಿ ಶಿವಾಜಿಯ ಕಂಚಿನ ಪ್ರತಿಮೆ ಧರಾಶಾಯಿಯಾಗಿದೆ. ಕಳೆದ ವರ್ಷ 2023ರ ಡಿಸೆಂಬರ್ 4ರಂದು ನೌಕಾಪಡೆ ದಿನಾಚರಣೆಯ ಸಂದರ್ಭ ಈ ಕಂಚಿನ ಪ್ರತಿಮೆ ಅನಾವರಣಗೊಳಿಸಲಾಗಿತ್ತು. ಇದನ್ನು ಅನಾವರಣಗೊಳಿಸಿದ್ದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು. ಆಯೋಜಕರು ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕಷ್ಟೇ ಗಮನವನ್ನು ನೀಡಿದರಲ್ಲದೆ ಈ ಶಿವಾಜಿ ಪ್ರತಿಮೆಯ ಕಾಮಗಾರಿಯ ಬಗ್ಗೆ ಗಮನವನ್ನು ಹರಿಸಿಲ್ಲ. ಮಹಾರಾಷ್ಟ್ರದ BJP ಸರ್ಕಾರ ಟೆಂಡರ್ ಕರೆದು ಕಮಿಷನ್ ಪಡೆದು ಕಳಪೆ ಕಾಮಗಾರಿ ಮಾಡಿ ಬಹುಶಃ ಮರಾಠ ದೊರೆ ಛತ್ರಪತಿ ಶಿವಾಜಿಗೆ ಅವಮಾನ ಮಾಡಲಾಗಿದೆ, ಹಿಂದುತ್ವಕ್ಕೆ ಅವಮಾನ ಮಾಡಲಾಗಿದೆ, ದೇಶ ಪ್ರೇಮಕ್ಕೆ ಅವಮಾನ ಮಾಡಲಾಗಿದೆ. ಇದು ದೇಶದ್ರೋಹದ ಕೆಲಸ. ಮಹಾರಾಷ್ಟ್ರದಲ್ಲಿ ಮರಾಠರಿಗೆ ಅತ್ಯಂತ ಗೌರವವಿದೆ. ಅದನ್ನು ನಾಶ ಮಾಡಿದಂಥ ಕೀರ್ತಿ ಈ BJP ಸರ್ಕಾರಕ್ಕೆ. ಮಾತೆತ್ತಿದರೆ ಮೇಕ್ ಇನ್ ಇಂಡಿಯಾ, ವಿಕಸಿತ್ ಭಾರತ್, ಹಿಂದುತ್ವ, ದೇಶ ಪ್ರೇಮ ಅನ್ನುವಂತಹ ಈ BJPಗೆ ನೇರವಾಗಿ ನನ್ನ ಪ್ರಶ್ನೆ, ಇದು ಹಿಂದುತ್ವವೇ? ಇದು ದೇಶ ಪ್ರೇಮವೇ? ಇದರ ಹಿಂದೆ ಯಾರಿದ್ದಾರೆ? ಕೇವಲ ಕಮಿಷನ್ ದಂಧೆ, ಟೆಂಡರ್ ಕರೆದು ಕಮಿಷನ್ ಪಡೆಯುವುದೇ ದೇಶ ಪ್ರೇಮವೇ ಎಂದು ಜನ ಪ್ರಶ್ನಿಸುವಂತಾಗಿದೆ. ಬಹುಶಃ ಕಾರ್ಕಳದಲ್ಲಿ ಪರಶುರಾಮ ಪ್ರತಿಮೆಗೆ ಕಂಚಿನ ಪ್ರತಿಮೆಯನ್ನು ನಕಲಿಯಾಗಿ ಸೃಷ್ಟಿ ಮಾಡಿ ಪರಶುರಾಮನಿಗೆ ಹಾಗೂ ಈ ತುಳುನಾಡಿಗೆ ಅವಮಾನ ಮಾಡಲಾಗಿತ್ತು. ಬಹುಶಃ ಇದು ಹಿಂದುತ್ವಕ್ಕೆ ಮಾಡಿದಂಥ ಅತಿ ದೊಡ್ಡ ಅಗೌರವ. ಈ ದೇಶದಲ್ಲಿ ಎಲ್ಲವೂ ಕುಸಿತ ಅನ್ನುವಂಥ ಸ್ಥಿತಿ, ಸೆನ್ಸೆಕ್ಸ್ ಕುಸಿತ, ರುಪೀಸ್ ವ್ಯಾಲ್ಯೂ ಅಗೇನ್ಸ್ಟ್ ದ ಡಾಲರ್ ಕುಸಿತ, ಆರ್ಥಿಕ ಚಟುವಟಿಕೆಯಲ್ಲಿ ಕುಸಿತ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಸೋರಿಕೆ ಅಥವಾ ಕುಸಿತ, ಅನೇಕ ರೈಲು ನಿಲ್ದಾಣಗಳ ಮೇಲ್ಛಾವಣಿ ಕುಸಿತ ಅಥವಾ ಸೋರಿಕೆ, ಅನೇಕ ಸೇತುವೆಗಳು ಕುಸಿತ, ರಾಮ ಮಂದಿರವೂ ಸೋರಿಕೆಯಾಗಿದೆ ಎನ್ನತಕ್ಕಂಥ ಮಾತನ್ನು ಇಲ್ಲಿ ಉಲ್ಲೇಖಿಸುವುದು ಅತ್ಯಂತ ಅಗತ್ಯದ ಮಾತು. ಜೈ ಹಿಂದ್.